ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಂಗೆ ESP8266 ಆ್ಯಂಡ್ ಒಂದು LED ಯೂಸ್ ಮಾಡಿಕೊಂಡು ಬ್ಲಿಂಕಿಂಗ್ ಆಫ್ LED ವಿತ್ ಸಿ ಪ್ರೋಗ್ರಾಮಿಂಗ್ ಆ್ಯಂಡ್ ವಿತ್ ESP8266 ಯೂಸ್ ಮಾಡ್ಕೊಂಡು ನಾವು ಆರ್ಡಿನೋ ಐಡಿಯಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ನಂಗೆ ಬೇಕಾದ್ರೆ ಓನ್ಲಿ ಒಂದು ESP8266 ಮೈಕ್ರೋ ಕಂಟ್ರೋಲರ್ ಮತ್ತು ಒಂದು LED. ಇದು ಆಲ್ರೆಡಿ IoT ಸ್ಟೂಡೆಂಟ್ಸ್ IoT ಪಾತ್ರ ತಗೊಂಡಿರ್ತಾರಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಬಿಗ್ನರ್ ಪ್ರಾಜೆಕ್ಟ್ ಆಗಿರುತ್ತೆ. ಮ್ಯಾಮ್ ಅವ್ರು ಅಸೈನ್ ಮಾಡಿರ್ತಾರೆ ಈ ಥರ ಮಾಡಿ ಅಂತ. ಇದು ಸ್ಮಾಲ್ ಪ್ರಾಜೆಕ್ಟ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಕ್ಕೆ ಮಾತ್ರ. ESPಯಿಂದ LED ಕನೆಕ್ಷನ್ಸ್ ನೋಡೋಣ. D1ಇಂದ ಪಾಸಿಟಿವ್ ಕೊಡಿ, ದೆನ್ ಗ್ರೌಂಡಿಂದ ನೆಗೆಟಿವ್ ಕೊಡಿ. ಯಾವತ್ತೇ ಆಗಲಿ ನೆಗೆಟಿವ್ಗೆ V3 ಕೊಡಬಾರ್ದು. 3 ವೋಲ್ಟೇಜ್ ಇರುತ್ತಲ್ಲ, ಆ 3 ವೋಲ್ಟೇಜ್ ಕೊಡಬಾರ್ದು ನೆಗೆಟಿವ್ಗೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅಲ್ಲಿ ವೋಲ್ಟೇಜ್ ಪಾಸ್ ಆಗ್ತಿದೆ, ನಮ್ಗೆ ಆಲ್ರೆಡಿ ವೋಲ್ಟೇಜ್ ಇರುತ್ತೆ ಇದರಲ್ಲಿ ಬೋರ್ಡಲ್ಲಿ. ಸೊ ಇದು ಆಲ್ರೆಡಿ 3.3 ವೋಲ್ಟೇಜ್ ಇರುತ್ತೆ. ಸೊ ನಮ್ಗೆ ನೋಡಿ ಟು ಕನೆಕ್ಟ್ ಅಗೇನ್ ಟು ನೆಗೆಟಿವ್ ಪಿನ್. ಬೋರ್ಡ್ ತಗೊಳ್ಳಿ, ಸ್ಮಾಲ್ ಇದ್ದರೂ ಪರವಾಗಿಲ್ಲ. ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ESPಗೆ. ನೋಡಿ, D2ಇಂದ ಗ್ರೌಂಡ್ಗೊಂದು ಕೊಟ್ಟಿದ್ದೀನಿ. ಇಲ್ಲಿ D2 ಪಾಸಿಟಿವ್ಗೆ, ಗ್ರೌಂಡ್ ನೆಗೆಟಿವ್ಗೆ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಕೋಡಿಂಗ್ ಬರೀ. ಆಲ್ರೆಡಿ ಅಪ್ಲೋಡ್ ಮಾಡೋಕ್ಕಿದ್ದೀನಿ, ಸೊ ನೀವು ಮತ್ತೆ ಅಪ್ಲೋಡ್ ಮಾಡಿ. ಇಲ್ಲಿ ಕೋಡಿಂಗ್ ನೋಡಿ. ಇಲ್ಲಿ ನಾವು ಫಸ್ಟಲ್ಲಿ ಯಾವ ಪಿನ್ ಆದರೆ ನಾವು ಕನೆಕ್ಟ್ ಮಾಡಿರ್ತೀವೋ ಆ ಪಿನ್ ಮಾತ್ರ ಬರೀಬೇಕಿಲ್ಲಿ. D3 ಬರಬೇಕು, D5 D5 ಬರಬೇಕು. ಸೊ D2 ಬರ್ಕೊಂಡು ಸೆಟಪ್ ಮಾಡ್ಕೊತೀವಿ. ಪಿನ್ ಮೋಡ್ ಯಾವುದು ಇರುತ್ತೆ ಅಂತ. LED ಔಟ್ಪುಟ್ ಬರಬೇಕು. ವಾಯ್ಡ್ ಲೂಪ್ ಗೊತ್ತಲ್ಲ, ಲೂಪ್ ಅಂದರೆ ಏನು, ಕಂಟಿನ್ಯೂಸ್ ರನ್ ಆಗ್ತಾ ಇರುತ್ತೆ. ಈ ಡಿಲೇ ನೋಡಿ, ಡಿಲೇ ಯಾಕೆ ಕೊಟ್ಟಿದ್ದೀವಿ ಅಂದರೆ 1000 ಅಂದರೆ 1 ಸೆಕೆಂಡ್, 1000 ಅಂದರೆ 1 ಸೆಕೆಂಡ್, 2000 ಅಂದರೆ 2 ಸೆಕೆಂಡ್ಸ್ ಈ ಥರ ಗ್ಯಾಪ್ ಕೊಟ್ಟು ಅದು ಬ್ಲಿಂಕ್ ಆಗುತ್ತೆ. ನೋಡಿ, LED ಆನ್, ವೈಟ್ 1 ಸೆಕೆಂಡ್, LED ಆಫ್, ಮತ್ತು ವೈಟ್ 1 ಸೆಕೆಂಡ್. ಈ ಥರ 1 ಸೆಕೆಂಡ್ ಒಂದ್ಸರಿ ಬ್ಲಿಂಕ್ ಆಗ್ತಾ ಇರುತ್ತೆ. ಕೋಡಿಂಗ್ ಎಲ್ಲ ಆದಮೇಲೆ ಇಲ್ಲಿಗೆ ಬನ್ನಿ. ಇದು ಅಪ್ಲೋಡ್ ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ಟಚ್ ಮಾಡಿ. ಇಲ್ಲಿ ಬೋರ್ಡ್ ನೋಡ್ MCU 1.0 ESP12E ಮಾಡ್ಯೂಲ್. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಪೋರ್ಟ್ ಎಲ್ಲ ಸೆಲೆಕ್ಟ್ ಮಾಡಿರ್ತೀವಿ. ನೋಡಿ, ಪೋರ್ಟ್ ಎಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡಿ, ಅದಕ್ಕೆ ತೋರಿಸ್ತಿಲ್ಲ ಇದು. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇದು ಅಪ್ಲೋಡ್ ಪಾಯಿಂಟ್. ಇಲ್ಲಿ ನೋಡು MCU ಇದು ಪೋರ್ಟ್ ಸೆಲೆಕ್ಟ್ ಮಾಡೋದು. ಟೂಲ್ಸಲ್ಲಿ ಹೋದರೆ ಗೊತ್ತಾಗುತ್ತೆ, ಸೇಲ್ ಮಾನಿಟರು, ಅದು ಔಟ್ಪುಟ್ ತೋರಿಸುತ್ತೆ. ದೆನ್ ಇಲ್ಲಿಗೆ ಬನ್ನಿ. ಇದು ಸೇಲ್ ಮಾನಿಟರ್, ಇದು ಔಟ್ಪುಟ್ಟು. ಆಲ್ರೆಡಿ ಈ ಥರ ಬರುತ್ತೆ. 100% ಆಗಿ ಅಪ್ಲೋಡ್ ಆಗಿದೆ ಕೋಡ್ ಅಂತ. ಇವಾಗ ಏನು ಮಾಡಬೇಕಂದ್ರೆ, ಮಾಮೂಲಿ ಪಿನ್ ಇರುತ್ತಲ್ಲ, ಚಿಕ್ಕ ಪಿನ್ನು, ಅದು ಪೋರ್ಟ್ ಕನೆಕ್ಟ್ ಮಾಡಿ. ಪೋರ್ಟ್ ನೀವು ಯಾವ ಪೋರ್ಟ್ ಆದರೆ ಕೊಟ್ಟಿರ್ತೀರೋ ಅದೇ ಪೋರ್ಟ್ನ ಇಲ್ಲಿ ನಾವು ಚೂಸ್ ಮಾಡ್ಕೋಬೇಕು. ಕನೆಕ್ಟ್ ಎಲ್ಲ ಮಾಡಿದ್ದೀನಿ, ಅಪ್ಲೋಡ್ ಸರ್ ಆಗೈತೆ. ಸೊ ಬ್ಲಿಂಕ್ ಆಗ್ತೀನಿ ನೋಡಿ, 1 ಸೆಕೆಂಡ್ ಗ್ಯಾಪ್ ಮತ್ತು ಬ್ಲಿಂಕ್ ಆಗುತ್ತೆ. ನೋಡ್ಕೊಳ್ಳಿ, ಚಿಕ್ಕದು ಬೋರ್ಡೆಲ್ಲ ಕ್ಲೀನಾಗಿದೆ. ಸೊ ನೀವು ಕೋಡಿಂಗ್ ಫೋಟೋ ತಗೊಳ್ಬೇಕಂದ್ರೆ ಈ ಥರ ಮಾಡಿ. ಇದು ನನಗೆ ಗೊತ್ತಿದ್ದಂಗೆ ಇದು IoT ಅವ್ರಿಗೆ ಫಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ಮೈನಾಗಿ ಇಂಟರ್ನಲ್ ಸಹ ಕೊಡ್ತಾರೆ. ಇದು ಚೆಕ್ ಮಾಡ್ಕೊಳ್ಳಿ. ಮತ್ತಮ್ಮ ನೋಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.